ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ನಾಮದಲ್ಲಿ, ದೇವರ ಅತಿ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ಹೃದಯಾಂತರಾಳದಿಂದ ವಂದಿಸ್ತೇನೆ. ಭೂಪರಲೋಕಗಳ ಒಡೆಯನಾದ ಯೇಸುವ ಸ್ವಾಮಿಯು ನಿಮ್ಮನ್ನ ಅತಿ ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಆತನು ಪ್ರೀತಿ ಸ್ವರೂಪನಾದ ದೇವರು. ಆತನೆಂದಿಗೂ ನಿಮ್ಮನ್ನ ಕೈ ಬಿಡದಂತಹ ದೇವರು, ನಿಮ್ಮನ್ನ ಅಗಲದಂತಹ ದೇವರು, ನಿಮ್ಮನ್ನ ಎಂದಿಗೂ ದೂರ ತಳ್ಳದಂತಹ ದೇವರು. ಆತನೆಂದಿಗೂ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಮುನ್ನಡೆಸುವನು. ಅದರಿಂದಾಗಿ ನಾವೆಲ್ಲರೂ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿದವರಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ಹಾಡನ್ನ ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಯೇಸುವೆ. ಈ ಹಾಡನ್ನ ಹಾಡುವಾಗ ನಂಬಿಕೆಯಿಂದ ಹಾಡೋಣ. ಯಾಕಂದ್ರೆ ನಮ್ಮ ಎಲ್ಲ ಕಳವಳಗಳನ್ನ ಆತನೇ ದೂರ ಮಾಡುವ ದೇವರು, ನಮ್ಮ ಕೈ ಹಿಡಿದು ನಡೆಸುವಂತಹ ದೇವರು ನಮ್ಮ ಯೇಸು ಸ್ವಾಮಿಯಾಗಿದ್ದಾರೆ. ಅದರಿಂದಾಗಿ ಸಂತೋಷದಿಂದ ಈ ಹಾಡನ್ನ ಹಾಡುವ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ಹಾಡೋಣ. ನನ್ನ ದುಃಖವು ಸಂತೋಷವಾಗುವುದು, ನನ್ನ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ಹೌದು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಯೇಸು ಎಂದಿಗೂ ನಮ್ಮನ್ನ ಕೈ ಬಿಡದಂತ ದೇವರು. ನಾವು ಯಾವುದಕ್ಕೂ ಚಿಂತೆ ಪಡೋದು ಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ದುಃಖವು ಸಂತೋಷವಾಗುವ ದಿನವು ಅದು ಸಮೀಪಿಸಿದೆ. ನಮ್ಮ ಬಾಧೆಗಳು ದೂರ ಹೋಗುವಂತ ದಿನವು ಅದು ಸಮೀಪಿಸಿದೆ. ನಮ್ಮ ಕಣ್ಣೀರುಗಳು ಒರೆಸಲ್ಪಡುವಂತಹ ದಿನವು ಅದು ಸಮೀಪಿಸಿದೆ. ಹಲ್ಲೆಲೂಯಾ. ಅದರಿಂದ ನಿನ್ನೆ ನಡೆದಿರುವಂತಹ ವಿಷಯಗಳನ್ನ, ನಾಳೆ ನಡಿಬೇಕಾಗಿರುವಂತಹ ಕಾರ್ಯಗಳನ್ನ ನೆನೆಸಿ ನೀನು ಕೊರಗದೆ ಇವತ್ತು ದೇವರು ನಿನಗೆ ಏನು ಕೊಟ್ಟಿದ್ದಾರೋ ಅದರಲ್ಲಿ ತೃಪ್ತನಾಗಿ ಸಂತೋಷದಿಂದ ದೇವರ ನಾಮವನ್ನು ಮಹಿಮೆ ಪಡಿಸು. ದೇವರು ನಿನ್ನ ತಲೆಯನ್ನ ಎತ್ತುವನು. ಆಮೆನ್. ಹಲ್ಲೆಲೂಯಾ. ನಡೆದದ ನೆನೆಸಿ ಕೊರಗದಿರು, ಹಳೆದನ್ನು ಮರೆತು ಬಿಡು. ನಡೆದದ ನೆನೆಸಿ ಕೊರಗದಿರು, ಹಳೆದನ್ನು ಮರೆತು ಬಿಡು. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ. ಹಿಂದೆ ನೀ ಕಾಣುವೆ, ಹಿಂದೆ ನೀ ಕಾಣುವೆ. ಅದರಿಂದ ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನನ್ನ ಯೇಸು ಕೈ ಬಿಡಲಾರ, ನಿನ್ನ ಯೇಸು ಕೈ ಬಿಡಲಾರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ಶಕ್ತಿಗೆ ಮೀರಿದ ಶೋಧನೆಯ ನಿನಗೆಂದು ನೀಡನು,
ಶಕ್ತಿಗೆ ಮೀರಿದ ಶೋಧನೆಯ ನನಗೆಂದು ನೀಡನು. ಸಹಿಸಲು ನಿನಗೆ ಬಲ ಕೊಡುವ, ತಪ್ಪಲು ದಾರಿ ತೋರುವ. ಸಹಿಸಲು ನನಗೆ ಬಲ ಕೊಡುವ, ತಪ್ಪಲು ದಾರಿ ತೋರುವ. ತಪ್ಪಲು ದಾರಿ ತೋರುವ, ನೀ ತಪ್ಪಲು ದಾರಿ ತೋರುವ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನನ್ನ ಯೇಸು ಕೈ ಬಿಡಲಾರ. ನಂಬಿಕೆಯಿಂದ ನಿನ್ನ ಯೇಸು ಕೈ ಬಿಡಲಾರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ಅಗ್ನಿಯ ಮೇಲೆ ನಡೆದರು ಸುಟ್ಟು ನೀ ಹೋಗಲಾರೆ. ಅಗ್ನಿಯ ಮೇಲೆ ನಡೆದರು ಸುಟ್ಟು ನೀ ಹೋಗಲಾರೆ. ನದಿಗಳನ್ನು ನೀ ದಾಟಿದರು ಮುಳುಗಿ ಹೋಗಲಾರೆ. ಹಾಡೋಣ. ನದಿಗಳನ್ನು ನಾನು ದಾಟುವಾಗ ಮುಳುಗಿ ನಾ ಹೋಗಲಾರೆ. ಮುಳುಗಿ ನೀ ಹೋಗಲಾರೆ, ಮುಳುಗಿ ನಾ ಹೋಗಲಾರೆ. ಆದ್ರಿಂದ ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನನ್ನ ಯೇಸು ಕೈ ಬಿಡಲಾರ, ನಿನ್ನ ಯೇಸು ಕೈ ಬಿಡಲಾರ. ನನ್ನ ಯೇಸು ಕೈ ಬಿಡಲಾರ, ನಿನ್ನ ಯೇಸು ಕೈ ಬಿಡಲಾರ. ಸತ್ಯವೇದದಲ್ಲಿ 1 ಸಾಮುವೇಲನ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ದೇವರ ಮಂಜೂಷವನ್ನ ಫಲಿಸ್ತೀಯರು ಇಸ್ರಾಯೇಲ್ ದೇಶದಿಂದ ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗ್ಬಿಡುತ್ತಾರೆ. ಫಲಿಸ್ತಿಯ ದೇಶಕ್ಕೆ ತೆಗೆದುಕೊಂಡು ಹೋಗಿ ಅಷ್ಟೋತ್ ಎಂಬ ಪಟ್ಟಣದಲ್ಲಿ ದಾಗೋನ್ ಎಂಬ ಒಂದು ದೇವಾಲಯದ ಒಳಗಡೆ ದೇವರ ಮಂಜೂಷವನ್ನ ಇಡುವಂತದನ್ನ ನಾವು ನೋಡುತ್ತೇವೆ. ಆ ದೇವಾಲಯದ ಒಳಗಡೆ ದೇವರ ಮಂಜೂಷವನ್ನ ಇಟ್ಟು ಅವರು ಬಾಗಿಲನ್ನು ಮುಚ್ಚಿಕೊಂಡು ಹೊರಗಡೆ ಹೋಗ್ತಾರೆ. ಬೆಳಗ್ಗೆ ಬಂದು ಆ ದೇವಾಲಯದ ಬಾಗಿಲನ್ನ ತೆಗೆದು ನೋಡ್ತಾರೆ. ಅಲ್ಲಿ ಸುತ್ತ ಇದ್ದಂತ ವಿಗ್ರಹಗಳು ಆ ದೇವರ ಮಂಜೂಷದ ಮುಂದುಗಡೆ ಸಾಷ್ಟಾಂಗವಾಗಿ ಬಿದ್ದಿರುವಂತದನ್ನ ಅವರು ನೋಡ್ತಾರೆ. ಸರಿ, ಯಾರೋ ತಳ್ಳಿ ಬಿಟ್ಟಿದ್ದಾರೆ ಅಂತ ಹೇಳಿ ಆ ಜನರು ಸಹ ಮತ್ತೆ ಆ ವಿಗ್ರಹಗಳನ್ನ ಎತ್ತಿ ನಿಲ್ಲಿಸಿ ಆ ದಿನ ಪೂರ್ತಿ ಆ ವಿಗ್ರಹಗಳಿಗೆ ಪೂಜೆಗಳನ್ನ ಮಾಡಿ ಮಂಜೂಷವನ್ನ ಅಲ್ಲೇ ಬಿಟ್ಟು ಮತ್ತೆ ದೇವರ ಆ ದೇವಸ್ಥಾನದ ಒಂದು ಬಾಗಿಲನ್ನ ಮುಚ್ಚಿಕೊಂಡು ಅವರು ಹೋಗ್ತಾರೆ. ಮಾರನೇ ದಿನ ಬೆಳಗಿನ ಜಾವ ಅವರು ಎದ್ದು ಬಂದು ದೇವಾಲಯದ ಬಾಗಿಲನ್ನ ತೆರೆದು ನೋಡುವಾಗ ಮಂಜೂಷದ ಸುತ್ತಲೂ ಇದ್ದಂತ ಆ ವಿಗ್ರಹಗಳು ಕೆಳಗಡೆ ಬಿದ್ದು ಕೈಗಳು, ಕಾಲುಗಳು ಮತ್ತು ಆ ವಿಗ್ರಹಗಳ ತಲೆಗಳು ಕಡಿದು ಕೆಳಗಡೆ ಬಿದ್ದಿರುವಂತದನ್ನ ಅವರು ನೋಡ್ತಾರೆ. ಅದನ್ನು ನೋಡಿದ ಕೂಡಲೇ ಯಾರೋ ಇಂಥ ಒಂದು ಅಲ್ಪ ಕಾರ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ರಾಜನಿಗೆ ತಿಳಿಸ್ತಾರೆ. ಆಗ ಅವರು ಬಂದು ನೋಡುವಾಗ ಈ ಮಂಜೂಷದ ಮುಂದೆಗಡೆ ಅವೆಲ್ಲವೂ ಸಾಷ್ಟಾಂಗವಾಗಿ ಬಿದ್ದು ಪುಡಿ ಪುಡಿಯಾಗಿ ಇದ್ದದ್ದನ್ನ ಕಂಡು
ಅವನು ಭಯಪಟ್ಟು ದೇವರ ಮಂಜೂಷನವನ್ನ ಇಲ್ಲಿ ಇಡೋದು ಬೇಡ, ಬೇರೆ ಕಡೆ ನಾವು ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಅವನು ಒಂದೊಂದು ಊರಾಗಿ ಅವನು ಬದಲಾಯಿಸ್ತಾನೆ. ಆ ರೀತಿ ಬದಲಾಯಿಸಿಕೊಂಡು 5 ಊರುಗಳಲ್ಲಿ ಈ ಒಂದು ದೇವರ ಮಂಜೂಷನವನ್ನ ಇಡುವಂತದನ್ನ ನಾವು ನೋಡ್ತೇವೆ. ಯಾವ ಯಾವ ಊರಲ್ಲಿ ದೇವರ ಮಂಜೂಷನವು ಹೋಗುತ್ತದೋ ಆ ಊರಿನಲ್ಲಿ ಇದ್ದಂತಹ ಜನರಿಗೆ ದೊಡ್ಡ ಬಾಧಕ ಉಂಟಾಯಿತು, ಕಷ್ಟಗಳು ಉಂಟಾಯಿತು, ತೊಂದರೆಗಳು ಉಂಟಾಯಿತು, ಗಡ್ಡೆಗಳು ವ್ಯಾಧಿಗಳು ಉಂಟಾಗಿ ಅನೇಕರು ಸತ್ತರು. ಆದರೂ ಸಹ ಆ ಜನರು ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಮತ್ತೆ ಅಲ್ಲಿಂದ ನಾನು ಸರಿ, ಈ 5 ರಾಜರು, 5 ಪಟ್ಟಣದ ರಾಜರು ಸಹ ಕೂಡಿ ವಿಚಾರಣೆ ಮಾಡಿ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಈ ಮಂಜೂಷನವನ್ನ ಇಸ್ರಾಯೇಲ್ ದೇಶಕ್ಕೆ ನಾವು ತಿರುಗಿ ಕಳಿಸಿಬಿಡೋಣ ಅಂತ ಹೇಳಿ ಒಂದು ಎದ್ದಿನ ಗಾಡಿಯನ್ನ ಸಿದ್ಧ ಮಾಡಿ ಅದರಲ್ಲಿ ಅದನ್ನ ಇಟ್ಟು ಸಾಗ ಕಳಿಸ್ತಾರೆ. ಅದು ಹಾಗೆ ಆ ಎದ್ದಿನ ಗಾಡಿ ಹಾಗೆ ಮುಂದುಗಡೆ ಹಾದು ಬಂದು ಕಿರ್ಯಾತ್ ಯಾರೀಮ್ ಎಂಬ ಒಂದು ಪಟ್ಟಣದ ಕಡೆಗೆ ಅದು ಸಾಗಿ ಬರುತ್ತದೆ. ಈ ಕಿರ್ಯಾತ್ ಯಾರೀಮನವರು ಆ ಎತ್ತಿನ ಗಾಡಿಯಲ್ಲಿ ದೇವರ ಮಂಜೂಷನವು ಇರುವಂತದನ್ನು ನೋಡಿ ಬಹಳ ಸಂತೋಷಪಟ್ಟು ಓಡಿ ಹೋಗಿ ಅದನ್ನ ತೆಗೆದು ಆ ಬಂಡಿಯನ್ನ ಒಡೆದು ಆ ಕಟ್ಟಿಗೆಗಳಿಂದ ಒಂದು ಯಜ್ಞ ವೇದಿಯನ್ನ ಮಾಡಿ ಅದರಲ್ಲಿ ಕಟ್ಟಿದಂತ ಎತ್ತುಗಳನ್ನ, ಹಸುಗಳನ್ನ ಕುಯ್ದು ಆ ಕಟ್ಟಿಗೆಗಳ ಮೇಲೆ ಇಟ್ಟು ದೇವರಿಗೆ ಸರ್ವಾಂಗ ಹೋಮಗಳನ್ನ ಸಲ್ಲಿಸಿ ಆ ಮಂಜೂಷನವನ್ನ ತೆಗೆದು ಕಿರ್ಯಾತ್ ಯಾರೀಮ್ ಎಂಬ ಊರಿನಲ್ಲಿ ಒಂದು ಬಂಡೆಯ ಮೇಲೆ ಎತ್ತಿಡುತ್ತಾರೆ. ಈ ಬಂಡೆಯು ಯಾವುದು ಅಂತ ಹೇಳೋದಾದ್ರೆ ಇಸ್ರಾಯೇಲಿಗೂ ಫಿಲಿಸ್ತಿಯರಿಗೂ ಇರುವಂತ ಬಾರ್ಡರ್ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕಿರ್ಯಾತ್ ಯಾರೀಮನವರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ದೇವರ ಮಂಜೂಷನವನ್ನ ತೆಗೆದುಕೊಂಡು ಅಭಿನದಾಬ್ ಎಂಬ ಒಬ್ಬ ದೇವ ಮನುಷ್ಯನ ಮನೆಯಲ್ಲಿ ಇಡಬೇಕು ಅಂತ ಯೋಚನೆ ಮಾಡಿ ಇದನ್ನ ತೆಗೆದುಕೊಂಡು ಹೋಗ್ತಾರೆ. ಈ ಅಭಿನದಾಬನಿಗೆ 3 ಗಂಡು ಮಕ್ಕಳಿರ್ತಾರೆ. ಒಬ್ಬನು ಎಲಾಜರನು, ಇನ್ನೊಬ್ಬನು ಉಜ್ಜನು, ಇನ್ನೊಬ್ಬನು ಅಹೀವನು. ಈ ಎಲಾಜರನನ್ನ ಈ ಮಂಜೂಷನದ ಒಂದು ಪರಿಪಾಲನೆಗಾಗಿ, ಮಂಜೂಷನವನ್ನ ಶುದ್ಧ ಮಾಡಲಿಕ್ಕಾಗಿ, ಮಂಜೂಷನಕ್ಕೆ ಧೂಪವನ್ನ ತೋರಿಸುವುದಕ್ಕೋಸ್ಕರ ಈ ಎಲಾಜರನನ್ನ ನೇಮಕ ಮಾಡ್ತಾರೆ. ಈ ಅಭಿನದಾಬ್ ಮನೆಯಲ್ಲಿ 20 ವರ್ಷಗಳು ದೇವರ ಮಂಜೂಷನವು ಇರುವಂತದನ್ನ ನಾವು ನೋಡುತ್ತೇವೆ. 20 ವರ್ಷವು ಈ ದೇವರ ಮಂಜೂಷನವು ಅವರ ಮನೆಯಲ್ಲಿ ಇರುವಾಗ ಇಸ್ರಾಯೇಲ್ ದೇಶದಲ್ಲಿ ಒಂದು ಸಮಾಧಾನ ಉಂಟಾಯಿತು, ಯುದ್ಧಗಳು ತಣ್ಣಗಾಯಿತು. ದಾವೀದನು ಅನೇಕ ಪಟ್ಟಣಗಳ ಮೇಲೆ ಯುದ್ಧಕ್ಕೆ ಹೋಗಿ ಜಯಶೀಲನಾಗಿ ಹಿಂದಕ್ಕೆ ತಿರುಗಿ ಬಂದನು. ಫಿಲಿಸ್ತಿಯರನ್ನ 2 ಸಾರಿ ಸೋಲಿಸಿ ಹಿಂದಕ್ಕೆ ತಿರುಗಿ ಬಂದನು. ಈಗ ಇಸ್ರಾಯೇಲಲ್ಲಿ ಒಂದು ಸಮಾಧಾನ ಉಂಟೆಂಬುದನ್ನ ದಾವೀದನು ಗಮನಿಸಿ ದೇವರ ಮಂಜೂಷನವನ್ನ ಮತ್ತೆ ನಾನು ಇಸ್ರಾಯೇಲ್ ದೇಶಕ್ಕೆ ತೆಗೆದುಕೊಂಡು ಬರಬೇಕೆಂಬುದಾಗಿ ಹೇಳಿ 3,000 ಸೈನಿಕರನ್ನ ಕರೆದುಕೊಂಡು ಕಿರ್ಯಾತ್ ಯಾರೀಮಿಗೆ ಹೋಗುತ್ತಾನೆ. ಕಿರ್ಯಾತ್ ಯಾರೀಮಿಗೆ ಹೋದಂತ ದಾವೀದನು ಮಂಜೂಷನವನ್ನ ತೆಗೆದುಕೊಂಡು ಒಂದು ಹೊಸ ಬಂಡಿಯನ್ನ ಮಾಡಿ, ಎದ್ದಿನ ಬಂಡಿಯನ್ನ ಮಾಡಿ ಅದರಲ್ಲಿ ಇಟ್ಟು ಪ್ರಯಾಣ ಮಾಡಿಕೊಂಡು ಬರ್ತಾರೆ. ಈ ಬಂಡಿಯ ಮುಂದುಗಡೆ ಅಭಿನದಾಬ್ ಮಗನು ಅಹಿಯೋವನು ಮುಂದುಗಡೆ ಹೋಗ್ತಾನೆ. ಈ ಬಂಡಿಯ ಪಕ್ಕದಲ್ಲಿಯೇ ಉಜ್ಜನು ನಡ್ಕೊಂಡು ಹೋಗ್ತಾನೆ. ದಾವೀದನ ಸೈನ್ಯರು ಇವರೆಲ್ಲರೂ ಎಲ್ಲ ಕಿನ್ನರಿ ಬಾರಿಸುತ್ತಾ, ಡಂಬಾರಿ ಹೊಡೆಯುತ್ತಾ, ಕೈಗಳ ಚಪ್ಪಾಳೆಗಳನ್ನ ಹೊಡೆಯುತ್ತಾ, ತುತ್ತೂರಿ ಊದುತ್ತಾ, ದೇವರ ನಾಮವನ್ನ ಮಹಿಮೆ ಪಡಿಸುತ್ತಾ, ನಾಟ್ಯವನ್ನು ಹಾಡುತ್ತಾ ಸಂತೋಷವಾಗಿ ನಡೆದುಕೊಂಡು ಬರ್ತಾ ಇರ್ತಾರೆ. ಒಂದು ಸ್ಥಳಕ್ಕೆ ಬಂದ ತಕ್ಷಣ ಆ ಎತ್ತಿನ ಗಾಡಿ ಉರುಳಲಿಕ್ಕೆ ಪ್ರಾರಂಭವಾಗುತ್ತದೆ. ಆಗ ಮಂಜೂಷನವು ಕೆಳಗಡೆ ಬೀಳದೆ ಇರುವುದಕ್ಕೋಸ್ಕರ ಉಜ್ಜನು ಕೈ ಚಾಚಿ ಅದನ್ನ ಹಿಡಿದುಕೊಳ್ಳುತ್ತಾನೆ. ಹಿಡಿದುಕೊಂಡ ಕೂಡಲೇ ದೇವರ ಆತ್ಮವು ಉಜ್ಜನನ್ನ ಒಡೆಯಿತು. ಆಗ ಉಜ್ಜನು ಅಲ್ಲೇ ಬಿದ್ದು ಸತ್ತು ಹೋದನು. ಇದನ್ನು ಕಂಡಂತ ದಾವೀದನು ಮತ್ತೆ ಇಸ್ರಾಯೇಲ್ ದೇಶಕ್ಕೆ ಇದನ್ನ ಕರ್ಕೊಂಡು ಹೋಗದೆ ಅಲ್ಲೇ ದಾರಿಯಲ್ಲಿ
ಬೇರೆ ಇನ್ನೊಬ್ಬರ ಮನೆಯಲ್ಲಿ ಇಟ್ಟು ಬಿಡೋಣ ಅಂತ ಹೇಳಿ ನಿರ್ಧಾರ ಮಾಡ್ತಾನೆ. ಈ ಘಟನೆಯನ್ನ ನಾವು 2 ಸಾಮುವೇಲ ಗ್ರಂಥ 5ನೇ ಅಧ್ಯಾಯ 6ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. 2 ಸಾಮುವೇಲ ಗ್ರಂಥ 6ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ನಾವು ನೋಡುತ್ತೇವೆ, ಒಬ್ಬ ವ್ಯಕ್ತಿಯ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಅವನು ಯಾರು ಅಂದ್ರೆ ಗತ್ ಊರಿನವನಾದಂತ ಓಬೇದ್ ಎದೋಮನು ಎಂಬುದಾಗಿ. ಈ ಓಬೇದ್ ಎದೋಮನು ಯಾರು ಅಂತ ನೋಡೋದಾದ್ರೆ, ಬಹಳ ಬಡತನದಲ್ಲಿ ಜೀವನವನ್ನ ಸಾಗಿಸಿದಂತಹ ವ್ಯಕ್ತಿ, ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಗಳಲ್ಲಿ, ಹಿಂಸೆ, ಹೋರಾಟಗಳ ಮಧ್ಯದಲ್ಲಿ ಅವನ ಜೀವನವನ್ನ ಸಾಗಿಸುತ್ತಿರುವಂತಹ ಒಬ್ಬ ವ್ಯಕ್ತಿ. ಗುಡಿಸಲಲ್ಲಿ ಬದುಕನ್ನ ನಡೆಸಿದಂತಹ ಒಬ್ಬ ವ್ಯಕ್ತಿ, ದೇವರ ಮೇಲೆ ಭಯಭಕ್ತಿ ಉಳ್ಳವರ ಒಬ್ಬ ವ್ಯಕ್ತಿ. ಈ ವ್ಯಕ್ತಿಯ ಮನೆಯಲ್ಲಿ ದೇವರ ಮಂಜೂಷಿನವನ್ನ ಇಡುವಂತೆ ಅವರು ನಿರ್ಧಾರ ಮಾಡ್ತಾರೆ. ಈ ಓಬೇದ್ ಎದೋಮನ ಮನೆಯಲ್ಲಿ ಮಂಜೂಷಿನವು ಬಂದು 3 ತಿಂಗಳು ಅಲ್ಲೇ ಇರುತ್ತದೆ. ಈ 3 ತಿಂಗಳಲ್ಲಿ ಯೆಹೋವನು ಹೆಚ್ಚೆಚ್ಚಾಗಿ ಓಬೇದ್ ಎದೋಮನ ಮನೆಯನ್ನ ಆಶೀರ್ವದಿಸಿದರು, ಅವರ ಕುಟುಂಬವನ್ನ ಆಶೀರ್ವದಿಸಿದರು, ಅವರ ಮಕ್ಕಳನ್ನ ಆಶೀರ್ವದಿಸಿದರು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿಯೂ ನಿಮ್ಮ ಮನೆಗಳಲ್ಲಿ ಸತ್ಯವೇದವೆಂಬ ಮಂಜೂಷಿನವು ಅದೇ. ಅನೇಕರು ಈ ಸತ್ಯವೇದವನ್ನ ಒಂದು ಗೋಡೆಯಲ್ಲಿ ಒಂದು ಅಳಿಗೆಯನ್ನ ಒಡೆದು ಅದರ ಮೇಲೆ ಈ ಸತ್ಯವೇದವನ್ನ ತೆಗೆದಿಟ್ಟು ಅದರ ಮುಂದುಗಡೆ 2 ಕ್ಯಾಂಡಲ್ ಅನ್ನ ಹಚ್ಚಿ ಅವರವರ ಭಕ್ತಿಗಳನ್ನ ತೋರ್ಪಡಿಸ್ತಾ ಇದ್ದಾರೆ. ದೇವರು ಇಂಥ ಭಕ್ತಿಯನ್ನ ನಿಜವಾಗಲೂ ಇಷ್ಟಪಡುವಂತ ದೇವರಲ್ಲ. ಸತ್ಯವೇದವು ಯಾವುದಕ್ಕೋಸ್ಕರ ನಮಗೆ ಕೊಡಲ್ಪಟ್ಟಿದೆ ಅಂತ ಹೇಳುವುದಾದರೆ, ಅದರಲ್ಲಿರುವಂತಹ ಸತ್ಯ ಸಾರಾಂಶಗಳನ್ನ ನಾವು ತಿಳಿದುಕೊಳ್ಳಬೇಕೆಂಬುದಾಗಿ. ಅನೇಕ ಜನರು ಇದನ್ನ ಸರಿಯಾಗಿ ಓದದೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಜನರು ಹೇಳುವಂತದನ್ನೇ, ಜನರು ಸತ್ಯವೇದದಲ್ಲಿ ಹಿಂಗಿದೆ ಹಂಗಿದೆ ಅಂತ ಹೇಳುವಂತದನ್ನೇ ಬ್ಲೈಂಡ್ ಆಗಿ ಕಣ್ಮುಚ್ಚಿದ ರೀತಿಯಾಗಿ ಅದನ್ನು ನಂಬುವುದರ ಮುಖಾಂತರವೇ ಅನೇಕ ಕ್ರೈಸ್ತರು ಕೆಟ್ಟ ಮಾರ್ಗದಲ್ಲಿ ಹೋಗಿದ್ದಾರೆ. ಅನೇಕ ಕ್ರೈಸ್ತರಿಗೆ ಕ್ರೈಸ್ತತ್ವ ಎಂಬುದನ್ನೇ ತಿಳಿಯದೆ ಜೀವನ ಮಾಡುತ್ತಿದ್ದಾರೆ. ಅನೇಕ ಕ್ರೈಸ್ತರು ನಿಜವಾದ ದೇವರ ಆ ಒಂದು ಮಹಿಮೆಯನ್ನ ಕಾಣದೆ, ಆತನ ಪ್ರೀತಿಯನ್ನ ಸರಿಯಾಗಿ ಸವಿದು ನೋಡಲಿಕ್ಕಾಗದೆ ಇದ್ದಾರೆ. ಯಾಕೆಂದ್ರೆ ಒಂದೇ ಕಾರಣ, ಸತ್ಯವೇದವನ್ನ ಸರಿಯಾಗಿ ಧ್ಯಾನ ಮಾಡದೆ ಇರುವಂತದ್ದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ಹೇಳುತ್ತದೆ, ಕಡೆಯ ದಿನಗಳಲ್ಲಿ ಸತ್ಯವೇದಕ್ಕೆ, ದೇವರ ವಾಕ್ಯಕ್ಕೆ ಬರಗಾಲ ಉಂಟಾಗುತ್ತದೆ ಎಂಬುದಾಗಿ. ಆಹಾರ ಸಿಗುತ್ತದೆ, ಅನ್ನಪಾನಗಳು ಸಿಗುತ್ತದೆ, ಒಳ್ಳೆ ಆಡಂಬರವಾದ ಜೀವನ ಇರುತ್ತದೆ, ಎಲ್ಲಾ ರೀತಿಯಾದಂತಹ ಬದುಕು ನಿಮಗೆ ಸಿಗುತ್ತೆ. ಆದರೆ ದೇವರ ವಾಕ್ಯವು ನೀವು ಕಡಲ ಆಳ ಮಧ್ಯದಲ್ಲಿ ಹೋಗಿ ಹುಡುಕಿ ನೋಡಿದರೂ ಸಹ ಅಲ್ಲೂ ಸಹ ಸಿಗುವುದಿಲ್ಲ. ಆ ಸಮಯದಲ್ಲಿ ನೀವು ಕೈ ಬಿಡಲ್ಪಡ್ತೀರಿ. ನನ್ನ ಪ್ರೀತಿಯ ದೇವಜನರೇ, ಕಿರ್ಯಾತ್ಯಾರೀಮ್ನಲ್ಲಿ ಇದ್ದಂತಹ ಒಂದು ಮಂಜೂಷನವು ಗತ್-ಊರಿನಲ್ಲಿ ಓಬೇದ್ ಮನೆಗೆ ಬಂದು ಅವನ ಮನೆಯನ್ನು ಆಶೀರ್ವಾದ ಮಾಡೋದಕ್ಕಾಗಿ ಬಂದಂತಹ ಆ ದೇವರ ಪ್ರಸನ್ನತೆ ನಿಮ್ಮ ಮನೆಗಳಲ್ಲೂ ಇದೆ, ನಿಮ್ಮ ಕುಟುಂಬಗಳಲ್ಲಿಯೂ ಇದೆ. ಆದರೆ ನೀವು ಅದನ್ನ ಗ್ರಹಿಸಿ ನೋಡ್ತಾ ಇಲ್ಲ. ದಯವಿಟ್ಟು ನಿಮ್ಮ ಮನೆಗಳಲ್ಲಿರುವಂತಹ ಸತ್ಯವೇದಗಳನ್ನ, ಅಲಮಾರಿಗಳಲ್ಲಿ ಇಟ್ಟಿರುವಂತಹ ಸತ್ಯವೇದಗಳನ್ನ, ಬೀರುವಗಳಲ್ಲಿ ಇಟ್ಟಿರುವಂತಹ ಸತ್ಯವೇದವನ್ನ, ಕ್ಯಾಂಡ್ಲ್ಗಳು ಹಚ್ಚಿ ಕ್ಯಾಂಡ್ಲ್ಗಳ ಹಿಂದ್ಗಡೆ ಅದೇ ಒಂದು ವಿಗ್ರಹ ಆರಾಧನೆ ರೀತಿಯಾಗಿ ಇಟ್ಟಿರುವಂತಹ ಸತ್ಯವೇದಗಳನ್ನ ತೆಗೆದು ಪ್ರತಿ ದಿನವೂ ಅದನ್ನ ಓದಿ ಧ್ಯಾನ ಮಾಡಿದ್ರೆ ಅದರಲ್ಲಿ ಜೀವ ಸ್ವರೂಪನಾದ ದೇವರು ಮಾತನಾಡಿರುವಂತಹ ಮಾತುಗಳು ಅದೇ. ಆತನು ನಿಮ್ಮೊಟ್ಟಿಗೆ ಮಾತನಾಡುವನು, ಆತನು ನಿಮ್ಮ ಕಷ್ಟವನ್ನ ಕೇಳುವನು. ಬರೀ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ನಮಗೆ ಯಾವ ಲಾಭವೂ ಇಲ್ಲ. ಪ್ರಾರ್ಥನೆಯೊಟ್ಟಿಗೆ ದೇವರ ವಾಕ್ಯವೂ ಬೇಕು. ಈ ದೇವರ ವಾಕ್ಯವನ್ನ ಓದ್ರಿ, ಈ ವಾಕ್ಯದ ಗೂಢಾರ್ಥಗಳನ್ನ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸಿರಿ. ಬರೀ ನಾನು ಸಭೆಗೆ ಹೋಗ್ತೇನೆ, 10 ವರ್ಷ 15 ವರ್ಷ 20 ವರ್ಷ ಸಭಾ ವಿಶ್ವಾಸಿ ಆಗಿದ್ದೇನೆ ಅಂತ ಹೇಳ್ಕೊಂಡಿದ್ರೆ ಯೂಸ್ ಇಲ್ಲ ರೀ. ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಸತ್ಯವೇದಗಳನ್ನ ಓದ್ರಿ, ಧ್ಯಾನ ಮಾಡ್ರಿ. ಅರ್ಥ ತಿಳಿಯದೇ ಇದ್ರೆ ಪರಿಶುದ್ಧಾತ್ಮನ ಬಳಕೋಸ್ಕರ ಕಾದಿರ್ರಿ. ಪರಿಶುದ್ಧಾತ್ಮನು ಬಂದು ನಿಮಗೆ ಎಲ್ಲವನ್ನು ಹೇಳಿಕೊಡುವನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದಲ್ಲ. ಒಬ್ಬ ಮನುಷ್ಯನ ಹತ್ರ ಹೋದ್ರೆ ಆ ವಾಕ್ಯಗಳನ್ನ ಇಟ್ಟೇ ನಿಮ್ಮ ಮುಖಾಂತರವಾಗಿ ಯಾವ ರೀತಿಯಾಗಿ ಹಣವನ್ನ ಗಳಿಸಬೇಕು ಅಂತ ನೋಡ್ತಾನೆ. ಆ ವಾಕ್ಯಗಳನ್ನ ಇಟ್ಟೆ ನಿಮ್ಮ ಹತ್ರ ಇರೋದನ್ನ ಹೇಗೆ ಅವನು ಕಸಕೊಳ್ಳಬೇಕಂತ ನೋಡ್ತಾನೆ. ಆ ವಾಕ್ಯಗಳನ್ನ ಇಟ್ಟೆ ಅವನು ಬೆಳೆಯುವುದಕ್ಕೋಸ್ಕರ ನಿನ್ನನ್ನ ಉಪಯೋಗ ಮಾಡ್ಕೊಂತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ,
ಎಚ್ಚೆತ್ತುಕೊಳ್ಳ್ರಿ. ನಿದ್ರೆಯಿಂದ ಹೊರಗಡೆ ಬನ್ರಿ. ಸಾಕು, ಇನ್ನು ಸಾಕು. ನಿದ್ದೆ ಮಾಡಿದ್ದು ಸಾಕು. ಇನ್ನು ತುಸು ಹೊತ್ತು ನಿದ್ದೆ. ಬಲಗಡೆ ಮುದುರ್ಕೊಂಡು ನಿದ್ದೆ ಮಾಡ್ತೀನಿ, ಎಡಗಡೆ ಮುದುರ್ಕೊಂಡು ನಿದ್ದೆ ಮಾಡ್ತೀನಿ, ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂತೀನಿ ಅಂತ ಕಾದಿರುವುದಾದ್ರೆ ದೇವರು ಅತಿ ಬೇಗನೆ ಬರಲಿಕ್ಕಿದ್ದಾರೆ. ಆತನು ಬರುವಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಎತ್ತಲ್ಪಟ್ಟು ನಾವು ಮಾತ್ರ ಕೈ ಬಿಡಲ್ಪಟ್ರೆ ಸರಿ ಇರಲ್ವಲ್ಲ. ನಾವೆಲ್ಲರೂ ರಕ್ಷಣೆಯ ಮಾರ್ಗದಲ್ಲಿ ಬರಬೇಕು. ರಕ್ಷಣೆಯ ಆ ಒಂದು ಕಿರೀಟವನ್ನ ಹೊಂದಿಕೊಳ್ಳಬೇಕು. ದೇವರ ರಾಜ್ಯವನ್ನ ನಮಗಾಗಿ ಆತನು ಕೊಡಲಿಕ್ಕಾಗಿ ಬರುತ್ತಿದ್ದಾರೆ. ಆತನಿಗಾಗಿ ಎದುರು ನೋಡುತ್ತಾ ಇರೋಣ. ಆತನ ಕಾರ್ಯಕ್ಕಾಗಿ ನಮ್ಮ ಹೃದಯಗಳನ್ನೇ ಅರ್ಪಿಸೋಣ. ನಮ್ಮ ಪ್ರಾಣ, ಆತ್ಮ, ಶರೀರಗಳನ್ನ ಆತನಿಗೆ ಸಮರ್ಪಿಸೋಣ. ನನ್ನ ಪ್ರೀತಿಯ ದೇವ ಜನರೇ, ಓಬೇತೆದೋಮನ ಮನೆಯನ್ನ ಆಶೀರ್ವಾದ ಮಾಡುವುದಕ್ಕೋಸ್ಕರ ಬಂದಂತ ಪ್ರಸನ್ನತೆ ನಿಮ್ಮ ಮನೆಗಳಲ್ಲೂ ಅದೇ. ನೀವು ಅದನ್ನು ಸರಿಯಾಗಿ ಉಪಯೋಗ ಮಾಡುವುದಾದರೆ ನಿಮ್ಮ ಮನೆಗಳ ಆಶೀರ್ವಾದವಾಗಿರುತ್ತದೆ. ನಿಮ್ಮ ಮನೆಗಳು ಅದ್ಭುತವಾದಂತಹ ಮಾರ್ಗದಲ್ಲಿ ನಡೆಯುತ್ತದೆ. ನಿಮ್ಮ ಕುಟುಂಬವು ಆಶೀರ್ವಾದವಾಗಿರುತ್ತದೆ. ನಿಮ್ಮ ಮಕ್ಕಳು ಆಶೀರ್ವಾದವಾಗಿರುತ್ತಾರೆ. ಹಾಲೆಲೂಯಾ. ನಿಮ್ಮ ಕೆಲಸ ಕಾರ್ಯಗಳು ಆಶೀರ್ವಾದವಾಗಿರುತ್ತದೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಅತಿ ಬಹಳವಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆಯೇ, ಓಬೇತೆದೋಮನನ್ನ ಆಶೀರ್ವಾದ ಮಾಡಲಿಕ್ಕಾಗಿ ಬಂದಂತ ನಿನ್ನ ಪ್ರಸನ್ನತೆ ದೇವರೇ, ಈ ಆನ್ಲೈನ್ ಮುಖಾಂತರವಾಗಿ ಯಾರ್ಯಾರು ನೋಡ್ತಿದ್ದಾರೋ, ಯಾರ್ಯಾರು ಈ ಒಂದು ಆಶೀರ್ವಾದಕ್ಕಾಗಿ ಕಾದಿದ್ದಾರೋ, ಯಾರ್ಯಾರು ಹಿಂಸೆ ಹೋರಾಟಗಳಲ್ಲಿ, ದುಃಖ ವೇದನೆಯಲ್ಲಿ, ಕಣ್ಣೀರುಗಳಲ್ಲಿ, ಸಾಲದ ಸಮಸ್ಯೆಗಳಲ್ಲಿ, ದೇಹದ ಅನಾರೋಗ್ಯದಲ್ಲಿ ಸಿಲುಕಿಕೊಂಡು ಬದುಕುತ್ತಾ ಇದ್ದಾರೋ ದೇವರೇ, ಎಲ್ಲರ ಒಂದು ಸ್ಥಿತಿಮಾನಗಳನ್ನ ಬದಲಾಯಿಸಲಿಕ್ಕಾಗಿ ನಿನ್ನ ಪ್ರಸನ್ನತೆಯನ್ನು ಬಯಸ್ತೇವೆ ಸ್ವಾಮಿ. ನನ್ನ ಆಶೀರ್ವದಿಸ್ತೇನೆ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ. ದೇವರೇ ಕರ್ತನೇ ಸ್ವಾಮಿ, ಈ ಒಂದು ಆನ್ಲೈನ್ ಮುಖಾಂತರವಾಗಿ ಈ ಒಂದು ವಿಡಿಯೋವನ್ನ ವೀಕ್ಷಿಸುವಂತಹ ಪ್ರತಿಯೊಬ್ಬರನ್ನ ನಾನು ಆಶೀರ್ವದಿಸ್ತೇನೆ. ಅವರ ಕುಟುಂಬಗಳಲ್ಲಿರುವಂತಹ ಎಲ್ಲ ಎಣ್ಣೆ ಹಿಟ್ಟನ್ನು ನಾನು ಆಶೀರ್ವದಿಸ್ತೇನೆ. ದೇವರೇ ಕರ್ತನೇ ಸ್ವಾಮಿ, ಅಪ್ಪ, ಸಾಲದ ಸಮಸ್ಯೆಗಳು ನೀಗಿ ಹೋಗುವಂತೆ ನಾನು ಆಶೀರ್ವದಿಸ್ತೇನೆ. ದೇಹದಲ್ಲಿ ಅನಾರೋಗ್ಯಗಳು ನೀಗುವಂತೆ ನಾನು ಆಶೀರ್ವದಿಸ್ತೇನೆ. ಯೇಸುವಿನ ನಾಮದಲ್ಲಿ ಕರ್ತನೇ ಸ್ವಾಮಿ, ಅಪ್ಪ, ದೂರ ಹೋದಂತಹ ಸಂಬಂಧಗಳು ಮತ್ತೆ ಕಟ್ಟಲ್ಪಡುವಂತೆ ನಾನು ಆಶೀರ್ವದಿಸ್ತೇನೆ. ದೇವರೇ ಕರ್ತನೇ ಸ್ವಾಮಿ, ಮಕ್ಕಳಿಲ್ಲದೆ, ಶಿಶು ಭಾಗ್ಯವಿಲ್ಲದೆ ಸ್ವಾಮಿ ಅಳುತ್ತಾ ಗೋಳಾಡುತ್ತಿರುವಂತಹ ಸಹೋದರಿಯರ ಗರ್ಭವನ್ನ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ದೇವರೇ ಕರ್ತನೇ ಸ್ವಾಮಿ, ಅಪ್ಪ ಸ್ವಾಮಿ, ಯಾರು ಇಲ್ಲ, ಯಾವ ಸಹಾಯವೂ ಇಲ್ಲ, ನಾನೊಬ್ಬ ಅನಾಥನಾಗಿದ್ದೇನೆ ಎಂಬುದಾಗಿ ಹೇಳಿಕೊಂಡು ದೇವರೇ ಸ್ವಾಮಿ, ಕಳವಳ ಚಿಂತೆಗಳ ಮಧ್ಯದಲ್ಲಿ ಜೀವನವನ್ನ ಸಾಗಿಸುತ್ತಿರುವಂತಹ ಸಹೋದರ ಸಹೋದರಿಯರನ್ನ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ದುಃಖಗಳು ಮಾಯವಾಗಲಿ, ಕಷ್ಟಗಳು ದೂರವಾಗಲಿ, ಹಿಂಸೆ ಹೋರಾಟಗಳು ಲಯವಾಗಲಿ, ಸೈತಾನನ ಇಚ್ಛೆಗಳು, ಮಾಟ ಮಂತ್ರಗಳು, ಕಚ್ಚುಗಳು ಎಲ್ಲವನ್ನ ಬಂಧಿಸಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಆಶೀರ್ವಾದವನ್ನು ನಾನು ಮಾತನಾಡುತ್ತೇನೆ. ಪ್ರತಿಯೊಬ್ಬರ ಮನೆಗಳಲ್ಲಿಯೂ ಆರ್ಥಿಕ ವಿಷಯವಾದಂತಹ ಆಶೀರ್ವಾದ, ಹಣಕಾಸುಗಳ ವಿಷಯವಾದಂತಹ ಆಶೀರ್ವಾದ, ಎಣ್ಣೆ ಹಿಟ್ಟಿನ ಪರವಾದಂತಹ ಆಶೀರ್ವಾದ, ದೇಹದಲ್ಲಿ ಸೌಖ್ಯತೆ ಪರವಾದಂತಹ ಆಶೀರ್ವಾದ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಾನು ಕೊಡುವಂತವನಾಗಿದ್ದೇನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ನಾನು ಮಾತನಾಡುವಂತವನಾಗಿದ್ದೇನೆ. ಈ ಆಶೀರ್ವಾದವು ಎಲ್ಲರ ಮನೆಯಲ್ಲಿ ಸ್ವಾಮಿ ಈಗಲೇ ಒಳಗೆ ಹೋಗಲಿ. ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಹೃದಯಗಳಲ್ಲಿ ಸಮಾಧಾನವು ಸ್ವಾಮಿ ಸ್ಥಾಪನೆಯಾಗಲಿ ಅಪ್ಪ. ರಿಮಾ ಶಾಂದೋರಿ ಮಹಾದಿಯಾಂದರಿ ಮೋಶಿಗಲರಬಾರಿ ಕಡರಬ ರಿಬರರಮ ಶೆಂದುರಿ ಮೋರಿ ಮಶರರಬರ ಹಾದಿಯಾಂದರಮೋ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಯೋಗ್ಯನೇ, ಮಹತ್ವರಾಜನೇ, ಉನ್ನತನಾದ ನನ್ ಕರ್ತನೇ,
ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಯೇಸು 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 ನೀ ಉನ್ನತ, ನೀ ಉನ್ನತ, ನೀ ಉನ್ನತ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಶ್ಚಯವಾಗಿ ನಿಮಗೊಂದು ಆಶೀರ್ವಾದವನ್ನು ದೇವರಿಟ್ಟಿದ್ದಾರೆ. ಅದಕ್ಕೋಸ್ಕರ ಕಾದಿರ್ರಿ, ದೇವರ ಪ್ರಸನ್ನತೆಯಲ್ಲಿರ್ರಿ, ದೇವರ ವಾಕ್ಯಗಳೆಲ್ಲ ನಿತ್ಯವೂ ಅದನ್ನು ಧ್ಯಾನ ಮಾಡ್ತಾ ಇರಲಿ. ಖಂಡಿತ ನಿಮ್ಮ ಬದುಕುಗಳು ಮಾರ್ಪಡುತ್ತದೆ, ನಿಮ್ಮ ದುಃಖಗಳು ಮಾಯವಾಗುತ್ತದೆ, ನಿಮ್ಮ ಕಣ್ಣೀರುಗಳು ಒರೆಸಲ್ಪಡುತ್ತದೆ, ನಿಮ್ಮ ಸಾಲದ ಸಮಸ್ಯೆ ನೀಗುವಂತದಾಗಿದೆ. ನಂಬಿಕೆಯಿಂದ, ವಿಶ್ವಾಸದಿಂದ ನಿಮ್ಮ ಜೀವನವನ್ನು ಸಾಗಿರಿ. ದೇವರು ನಿಮ್ಮ ಸಂಗಡ ಇದ್ದು ನಿಮ್ಮ ಕೈ ಹಿಡಿದು ನಿಮ್ಮನ್ನು ಮುನ್ನಡೆಸುವನು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.